ಇವತ್ತು ಹಿಂದೂ ಸಂಪ್ರದಾಯದಲ್ಲಿ, ಹಿಂದೂ ಧರ್ಮದಲ್ಲಿ ಸಾಕ್ಷಾತ್ ಸರಸ್ವತಿ ಸ್ವರೂಪ ಆಗಿರ್ತಕ್ಕಂಥ ಆದಿಶಂಕರಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ಶೃಂಗೇರಿ ಮಠವೂ ಸೇರಿ ಅಂತ ಒಂದು ಶೃಂಗೇರಿ ಮಠ ಇವತ್ತು ಇಲ್ಲಿ ತ್ಯಾಗರಾಜರ ಆರಾಧನೆಯನ್ನ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಯವರು ಇವತ್ತು ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ. ನನ್ನ ಗುರುಗಳು ಇವತ್ತು ನಮ್ಮ ರಾಜಗುರುಗಳು ದ್ವಾರಕಾನಾಥರ ಸ್ವಾಮೀಜಿಯವರ ಒಂದು ಆಶೀರ್ವಾದವನ್ನ ಪಡೆದು ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಇಲ್ಲಿಗೆ ಬಂದು ತ್ಯಾಗರಾಜರ ಕೀರ್ತನೆಯನ್ನ, ತಮ್ಗೆಲ್ಲ ಗೊತ್ತಿದೆ, ತ್ಯಾಗರಾಜರಂದ್ರೆ ಸಂಗೀತ ಬ್ರಹ್ಮರಿದ್ದ. ಅಂತ ಒಂದು ಸಂಗೀತದ ಮೂಲಕನೇ ಸಾಕ್ಷಾತ್ ಪರಮಾತ್ಮನನ್ನ ಓಲೈಸಿಕೊಂಡಂತಹ, ಪ್ರತ್ಯಕ್ಷ ಮಾಡಿದಂತಹ ಒಬ್ಬ ಅಪರೂಪವಾಗಿರ್ತಕ್ಕಂಥ, ಸಾಕ್ಷೀಭೂತವಾಗಿರ್ತಕ್ಕಂಥ ಒಂದು ಸಂಗೀತದ ಒಂದು ಸ್ವರೂಪ. ಅಂತವರ ಒಂದು ಕೀರ್ತನೆಯನ್ನ ಇವತ್ತು ಸದ್ಗುರುಗಳ ಮುಂದೆ ಇವತ್ತು ನಮ್ಮ ಎಲ್ಲ ಮಹಿಳೆಯರು, ಅನೇಕ ಮಹಿಳೆಯರು ಇವತ್ತು ಇಲ್ಲಿ ಭಕ್ತಿಪೂರ್ವಕವಾಗಿ ಅವರ ಸೇವೆಯನ್ನ ಸಂಗೀತದ ಮೂಲಕ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲೂ ಪಾಲ್ಗೊಂಡಿರ್ತಕ್ಕಂಥದ್ದು ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಈ ಸಂಪ್ರದಾಯ, ಈ ಧರ್ಮ, ಈ ಸಂಗೀತದ ಒಂದು ವೈಭವ ಕರ್ನಾಟಕ, ತಮಿಳುನಾಡು, ಇಡೀ ದಕ್ಷಿಣ ಭಾರತದಲ್ಲಿ ಮೂಲಗಳಲ್ಲಿ ಕೂಡ ಪ್ರತಿನಿಧಿಸುತ್ತೆ, ಪ್ರತಿಧ್ವನಿಸುತ್ತೆ. ಮತ್ತು ಇಡೀ ಲೋಕ ಕಲ್ಯಾಣಕ್ಕಾಗಿ ಈ ರೀತಿಯ ಕಾರ್ಯಕ್ರಮಗಳು ಸನಾತನ ಧರ್ಮವನ್ನ ಎತ್ತಿ ಹಿಡಿಯುವಂಥದ್ದು, ಪ್ರತಿಯೊಬ್ಬ ಸನಾತನ ಧರ್ಮದಲ್ಲಿ ಪ್ರೀತಿಯಿಂದನೇ ಸಮಾಜವನ್ನ ಕಟ್ಟುವಂತ ಏನು ತಾತ್ಪರ್ಯ ಇದೆ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಈ ಒಂದು ಸಂಸ್ಕೃತಿ. ಈ ಸನಾತನ ಹಿಂದೂ ಧರ್ಮ ಇರ್ತಕ್ಕಂಥ ರಾಷ್ಟ್ರ ಭಾರತದಲ್ಲಿ ಸಂಗೀತಕ್ಕೆ ಒಂದು ಶ್ರೇಷ್ಠವಾದ ಸ್ಥಾನವಾಗಿದೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನ ಸಂಗೀತ, ಸಂಗೀತವಾದ ಸುಶ್ರಾವ್ಯವಾದ ಸಂಗೀತಗಳು ನಾನಾ ವಿಧಗಳನ್ನು ಕೂಡಿದೆ. ದೇಶದ ಉದ್ದಗಲದಲ್ಲಿ ಸಂಗೀತ ಇದೆ. ಸಂಗೀತ ಮತ್ತು ಭಜನೆಯನ್ನು ಮಾಡ್ತಕ್ಕಂಥ ದೇವರ ಪ್ರತ್ಯಕ್ಷ ಮಾಡಿಸ್ಕೊಳ್ಳಿಕ್ಕೆ ಮಾಡ್ತಕ್ಕಂಥ, ಅದರಲ್ಲಿ ನಮ್ಮ ಸುಬ್ಬಲಕ್ಷ್ಮಿಯವರು ಜಗತ್ತನ್ನೇ ಗೆದ್ದು ಭಾರತದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅಂಥವ್ರನ್ನ ನಾವು ಕಂಡವರು ಮಹಾಪುಣ್ಯವಂತರು. ಇವತ್ತು ವಿಶೇಷವಾದ ದಿವಸ ಒಂದು ತ್ಯಾಗ ಬ್ರಹ್ಮರ ಪಂಚಮಿ ಅಂತ ಹೇಳಿ ತ್ಯಾಗರ ಆರಾಧನೆ ಪಂಚಮಿಯೇ ಮಾಡ್ತಾರೆ. ಅಂತಹ ದಿವಸ ನಮ್ಮ ಭಾಗ್ಯ. ಇವತ್ತು ಈ ದಿವಸ ಇಲ್ಲಿ ನಮ್ಮ ಶೃಂಗೇರಿ ಸನ್ನಿಧಾನಗಳವರು ವಿದುಷೇಖರ ದಯಮಾಡಿಸಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಮಾಡಿದ್ದಾರೆ. ಆದರೆ ಅಲ್ಲಿ ನಮ್ಮ ಶಾರದಾ ಪೀಠದಲ್ಲಿ ಸಂಗೀತ, ನೃತ್ಯ, ಕಲೆಗೆಲ್ಲ ವಿಶೇಷವಾದ ಕಲೆ ಇದೆ. ನವರಾತ್ರಿಯಲ್ಲಿ ಉತ್ಸವ ಮಾಡ್ತಾರೆ. ವಸಂತ ನವರಾತ್ರಿ, ರಾಮನವಮಿಯಲ್ಲಿ ಕೂಡ ಉತ್ಸವ ಮಾಡಿ ಸಂಗೀತಗಾರರಿಗೆ ಬೇಕಾದಷ್ಟು ಉತ್ತೇಜನವನ್ನ ಕೊಟ್ಟಿದ್ದಾರೆ. ಈ ಸಂಗೀತ ನಾದ ಎಂಬತಕ್ಕಂಥದ್ದು ಮನುಷ್ಯನನ್ನ ಎಲ್ಲಿ ಬೇಕಾದ್ರೂ ಕೊಂಡು ಹೋಗುತ್ತೆ. ನಾನಾ ವಿಧ ಕಾಯಿಲೆಗಳನ್ನ ವಾಸಿ ಮಾಡಬಹುದು ಕೂಡ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಅದಕ್ಕೆ ಸಾಮವೇದದಲ್ಲೂ ಇದೆ, ಅದರಲ್ಲಿ ಯಜುರ್ವೇದದಲ್ಲೂ ಇದೆ. ಆದರೆ ಈ ಶಾರದಾಂಬನವರು ಯಜುರ್ವೇದ ಪ್ರಿಯೆ ಅಂತ ಒಂದು ವಚನವೇ ಇದೆ. ಅಂಥ ಈ ಪುಣ್ಯ ದಿವಸ ನಮ್ಮ ಸುಧಾಕರರು ನಮ್ಮ ಗುರುಗಳು ಬಂದಿರೋದು ತುಂಬ ವಿಶೇಷ. ಇದೊಬ್ಬರ ಶ್ರೇಯಸ್ಸು ಉಂಟಾಗಲಿ, ಅವರಿಗೆ ಅವರ ಜೀವನ ಸುಗಮವಾಗಿರಲಿ. ಬೇಗ ತ್ಯಾಗ ಬ್ರಹ್ಮರು ಅವರಿಗೆ ಭಾರತ ಸರ್ಕಾರದಲ್ಲಿ ಉನ್ನತ ಸ್ಥಾನವನ್ನು ಕೊಟ್ಟು ಅವರನ್ನ ಆಯುಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಈ ಸಂಗೀತವನ್ನು ಬೆಳೆಸ್ಬೋದು, ಬೆಳೆಸಿ ಉಳಿಸೋದು ರಾಷ್ಟ್ರವನ್ನ, ರಾಜ್ಯವನ್ನು ಆಳ್ತಕ್ಕಂಥವ್ರ ರಾಜಕಾರಣದ ಮೂಲ ಕರ್ತವ್ಯವಾಗಲಿ. ಸಂಗೀತ ಶಾಲೆಗಳು ಹೆಚ್ಚು ಬರಲಿ. ಮಕ್ಕಳಿಗೆ ಶಾಲೆಗಳಲ್ಲಿ ಸಂಗೀತದ ಒಂದು ತರಗತಿಯನ್ನು ಇಟ್ಟು ಆ ಮಕ್ಕಳು ಕೂಡ ಹಾಡುವಂಗಾಗಲಿ. ಸಂಗೀತ ಹಾಡಿದ್ರೆ ಮೈ ಮರಿಬೋದು. ಆ ಮೈ ತಾನು ಮರೆತಾಗ ಅಲ್ಲಿ ಅರ್ಪಣಾ ಭಾವ ಬರುತ್ತೆ. ಯಾಕಂದ್ರೆ ತ್ಯಾಗಬ್ರಹ್ಮರು ಅವರು ರಾಮದೇವರ ಭಕ್ತರು, ಅವರನ್ನು ಶುದ್ಧೀಕರಿಸಿಕೊಂಡಿರ್ತಕ್ಕಂಥವ್ರು. ಪ್ರತ್ಯಕ್ಷವಾಗಿ ಅವರು ದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡು ಸಂಗೀತವನ್ನು ಹೇಳ್ತಕ್ಕಂಥ ಒಂದು ಮಹಾನುಭಾವ. ಯಾವತ್ತು ರಾಮಾಯಣದಲ್ಲಿ ಹೇಳಿದ್ದಾನೆ, ಸಂಸಾರಿಗಳಿಗೆ, ಜನಗಳಿಗೆ, ಪ್ರಜೆಗಳಿಗೆ ಯಾವತ್ತು ಪುಣ್ಯೋದಯ ಅಂತಂದ್ರೆ ಮಹಾತ್ಮರ ದರ್ಶನ ಯಾವತ್ತು ಆಗುತ್ತೆ
ಅವತ್ತೇ ಪುಣ್ಯೋದಯ ಅಂತ. ಈಗ ತಾನೇ ನೀವೆಲ್ಲರಿಗೂ ಆಗಿದೆ, ಶೃಂಗೇರಿ ಸನ್ನಿಧಾನಗಳ ದರ್ಶನವಾಗಿದೆ. ನಮ್ಮ ಬಾಳಿಗೆ ಎಲ್ಲ ಪ್ರಜೆಗಳಿಗೆ ಇದೇ ಭಾಗ್ಯದ ದಿನ ಅಂತ ಭಾಗ್ಯ ಈ ರಾಷ್ಟ್ರವನ್ನು ಕಾಪಾಡಲಿ. ರಾಷ್ಟ್ರವನ್ನು ಆಳವರು ಸತ್ಯ ಧರ್ಮ ನ್ಯಾಯದಿಂದ ಕಾಪಾಡಿ ಪ್ರಜೆಗಳ ಸುಖವನ್ನು ಉಂಟು ಮಾಡಲಿ. ಯಾವುದು ಅಶಾಂತಿ ಇರಬಾರ್ದು, ರಾಷ್ಟ್ರದಲ್ಲಿ ಭ್ರಷ್ಟತನ ಇರಬಾರ್ದು, ಒಪ್ಪಣ ಹಾಗೂ ಭಯೋತ್ಪಾದನೆ ಕೂಡ ಇರಬಾರ್ದು. ಅದಕ್ಕೆಲ್ಲ ಈ ಸಂಗೀತವೇ ಒಂದು ನಾದವಾಗಲಿ. ಗನ್ ಶಬ್ದಕ್ಕಿಂತ ಸಂಗೀತ ನಾದ ಬ್ರಹ್ಮ, ಆ ಬ್ರಹ್ಮ ಸೃಷ್ಟಿಯಲ್ಲಿ ಆಗಿರ್ತಕ್ಕಂಥ ಒಂದು ವಿಶೇಷವಾದ ಸಂಗೀತಕ್ಕೆ ಸ್ಥಾನಮಾನ ಕೊಟ್ಟು ಈ ರಾಷ್ಟ್ರೋದ್ಯೋಗದಲ್ಲಿ ಎಲ್ಲರೂ ಸಂಗೀತ ಹೇಳುವಂಗಾಗಲಿ. ಮತ್ತು ದೇವರ ಧ್ಯಾನ ಮಾಡಕ್ಕೆ ಒಂದು ಮೂಲವಾದ ಒಂದು ತಂತಿ ಅಂತ ಹೇಳ್ಬೋದು ಸಂಗೀತ ಆಗಿರ್ತಕ್ಕಂಥದ್ದು. ಅಂತಹ ಸಂಗೀತವನ್ನ ಸುಶ್ರಾವ್ಯವಾಗಿ ಹಾಡ್ತಾ ಇದ್ದಾರೆ. ನಾವು ಪುಣ್ಯವಂತರು, ಈ ದಿನ ಬೆಳಗಾಗಿದ್ದು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ಇಡೀ ಜಗತ್ತಿಗೆ ಭಾರತ ದೇಶದಲ್ಲಿ ಶಾಂತಿ ನೆಲೆಸಿ, ಯಾವ ರಾಷ್ಟ್ರವೂ ನಮ್ಮ ಮೇಲೆ ಯಾವ ದಬ್ಬಾಳಿಕೆಯನ್ನು ಮಾಡದಲೆ, ಭಯೋತ್ಪಾದನೆ ಹುಟ್ಟುಹಾಕದಲೆ ನಮ್ಮ ನುಡಿಸ್ಕೊಂಡ್ ಬರ್ಲಿ. ಈ ಸಂಗೀತ ಪ್ರಸಾರ, ಈ ಸಂಗೀತದ ಒಂದು ನಾದವು, ಅದರ ಒಂದು ಸಂದೇಶವು ಜಗತ್ತಿಗೆ ತಲುಪಲಿ. ಸಂಗೀತವು ಶಾಂತಿ ಕೊಡುತ್ತೆ, ಶಾಂತಿಯೇ ಬೇಕಾದ್ದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ, ರಾಜ್ಯಕ್ಕೆ ರಾಷ್ಟ್ರದಲ್ಲಿ ನಮ್ಮ ಆಳ್ತಿರ್ತಕ್ಕಂಥವರು ಸೌಮ್ಯದಿಂದ ಅವರು ಕೂಡ ಸಂಗೀತ ಹೇಗೆ ಮಧುರವಾಗಿದೆಯೋ ಮಧುರವಾದ ಭಾಷೆಗಳನ್ನು ಮಾತಾಡಿದ ರಾಜಕಾರಣಿಗಳು ಎಲ್ಲರನ್ನೂ ಸಮಾನಾಗಿ ಕಂಡು ಯಾವ ದ್ವೇಷ ಭಾವ ಬೇಡ. ಯಾರು ವಿರೋಧ ಪಕ್ಷ ಅಂತ ಹೇಳಿ ಮಿತ್ರ ಪಕ್ಷ, ವಿರೋಧ ಪಕ್ಷ ಅಂತ ತಪ್ಪಾಗುತ್ತೆ. ಏನಪ್ಪಾ ಅಂದ್ರೆ ಅವರು ಮಿತ್ರ ಪಕ್ಷ, ಆಡೋಳ ಪಕ್ಷ. ಆಡೋಳುವಾಗ ಆಡುವವರಿಗೆ ಮಿತ್ರ ಪಕ್ಷ ಬುದ್ಧಿ ಹೇಳ್ಬೇಕಾದ ಧರ್ಮ ಇದೆ. ಆದ್ರೆ ಯಾರು ಒಂದು ಅವಾಚ್ಯ ಶಬ್ದಗಳನ್ನು ಮಾತಾಡಿ ಈ ನಮ್ಮನ್ನ ನಾವು ಹಾಳು ಮಾಡಿಕೊಂಡು ಕೋಪ ನಾವು ಪ್ರದಕ್ಷಿಣೆ ಮಾಡಿಕೊಂಡು ಅದು ಮಾಡೋದು ಬೇಡ. ಎಲ್ಲೇ ಹೋದ್ರೂ ಕೂಡ ಒಂದಲ್ಲ ಒಂದು ನಾವೊಂದು ವಿದ್ಯೆಯನ್ನು ಕಲಿಯಬೇಕು. ಇನ್ನೊಬ್ಬರು ನೋಡಿ ನಾವು ಒಳ್ಳೆತನ ತಗೋಬೇಕು. ಇನ್ನೊಬ್ಬರಲ್ಲಿ ಏನಿದೆ ಅನ್ನೋದು ಬೇಡ, ಏನು ಒಳ್ಳೆತನ ಗುರುತಿಸ್ತೇವೆ ಅದು ನಮ್ಮ ಪಾಲಾಗ್ಲಿ. ಈ ಸಂಗೀತ ಈ ರಾಷ್ಟ್ರದಲ್ಲಿ ಸೌಮ್ಯವನ್ನ, ಶಾಂತಿಯನ್ನ, ದ್ವೇಷವನ್ನ ಹೋಗಲಾಡಿಸಿ ಪ್ರಜೆಗಳನ್ನು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ಲಿ. ತ್ಯಾಗರಾಜ ಬ್ರಹ್ಮರು ಎಲ್ಲರಿಗೂ ಪರಿಪೂರ್ಣವಾದ ಆರೋಗ್ಯವನ್ನು, ಶತಾಯುಷ್ಯವನ್ನು, ಧೈರ್ಯ, ಕೀರ್ತಿ, ಯಶಲಾಭವನ್ನು ಕಾಪಾಡಲಿ. ಶಾರದೆ ಅಮ್ಮನವರು ಎಲ್ಲರೂ ಸುಜ್ಞಾನವನ್ನು ಕೊಡ್ಲಿ, ಅಜ್ಞಾನವನ್ನು ನಿರ್ಮೂಲ ಮಾಡಿ ಸುಜ್ಞಾನವನ್ನು ಕೊಡ್ಲಿ. ಎಲ್ಲರೂ ಸಂಗೀತವನ್ನು ಕಲಿಯುವಂತಾಗಲಿ. ಆದರೆ ಈ ಸರ್ಕಾರ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡಿ ಒಂದು ಸಂಗೀತದ ಒಂದು ತರಗತಿಯನ್ನು ಇಡಬೇಕು. ಅದು ಹಿಂದೆಲ್ಲ ಇತ್ತು, ಮಾರಲ್ ಸೈನ್ಸ್ ಅಂತೆಲ್ಲ ಇತ್ತು. ಅದನ್ನು ಮತ್ತೆ ವಾಪಸ್ ತಂದು ಅದಕ್ಕೆ ಸಂಗೀತಕ್ಕೆ ಒಂದು ಬೆಲೆ ಕೊಟ್ಟರೆ ನಿಜವಾಗುತ್ತದೆ, ರಾಷ್ಟ್ರಗಳು ಒಳ್ಳೇದಾಗುತ್ತೆ. ನಮ್ಮ ಏನಾಗುತ್ತೆ ಆ ಪಾಸಿಟಿವ್ ತಂತಿಗಳು, ವೇವ್ಗಳು ಹೋಗಿ ಮನುಷ್ಯನ ನೆಗೆಟಿವ್ ತಂತಿಗಳು ಕೊಡೋದಿಲ್ಲ. ಆದರೆ ಎಲ್ಲರೂ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತಾಡೋದು ಇಷ್ಟೇ. ಯಾವ ಕಾರಣದಿಂದ ಬಂದಿದೆ ಅಂತಂದರೆ, ಸದ್ಗುರು ತ್ಯಾಗಬ್ರಹ್ಮರ ಆರಾಧನಾ ಮಹೋತ್ಸವ ಇವತ್ತಿನ ದಿವಸ ಅತ್ಯಂತ ವೈಭವಪೇತವಾಗಿ ಆಚರಿಸುವಂತಹ ಒಂದು ದಿವಸವಾದ್ದರಿಂದ ದೇಶಕ್ಕೆ ಪವಿತ್ರತೆ ಬಂದಿದೆ. ಇವತ್ತಿನ ದಿವಸ ವಿಶೇಷವಾಗಿ ತ್ಯಾಗರಾಜ ಸ್ವಾಮಿಗಳು ಬರೆದಿರತಕ್ಕಂತಹ ಅತ್ಯಂತ ಉತ್ಕೃಷ್ಟವಾದಂತಹ ಆ ಕೀರ್ತನೆಗಳನ್ನು ಗಾಯನ ಮಾಡಿ ಆ ಭಗವಂತನ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ದಿವಸ. ಅದ್ಭುತವಾದಂತಹ ಕೀರ್ತನೆಯನ್ನು ಈ ಎಲ್ಲ ವಿದ್ವಾಂಸರು ಬಾಲ್ಯದಿಂದಲೂ ಈ ಸಂಗೀತದಲ್ಲಿ ವಿಶೇಷವಾದಂತಹ ಪರಿಶ್ರಮವನ್ನು ಪಟ್ಟಿರತಕ್ಕಂತಹ ವಿದ್ವಾಂಸರ ವಿದುಷಿಗಳು ಆಗಿರ್ತಕ್ಕಂತಹ ನೀವೆಲ್ಲ ಇವತ್ತು ಹಾಡಿದ್ದು ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಎಂಬುದಾಗಿ ಅವತ್ತು ರಾಧಾಕೃಷ್ಣ ಅವರು ಒಂದು ಆಹ್ವಾನ ಮಾಡಿದರು. ಅವರಿಗೆ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ, ಬೇರೆ ಯಾಕಂದರೆ ಈ ಕಾರ್ಯಕ್ರಮ ಎಲ್ಲ ಇನ್ನೂ ತೀರ್ಮಾನ ಮಾಡ್ತಾ ಇದ್ದೆ. ಆವಾಗ ನಾನು ಹೇಳ್ತೀನಿ ಅಂತಂದೆ. ಸರಿಯಾಗಿ ಇದೇ ದಿವಸಕ್ಕೆ ಇಲ್ಲಿಗೆ ಬರಬೇಕಂತಹ ಒಂದು ಇದಕ್ಕೆ ಹಿಂದೇನೂ ಅಲ್ಲ ಮುಂದೇನೂ ಅಲ್ಲ, ಸರಿಯಾಗಿ ಇದೇ ದಿವಸಕ್ಕೆ ಇಲ್ಲಿಗೆ ಬರುವಂತಹ ಒಂದು ಸಂದರ್ಭ ಇವತ್ತು ಬಂದಿದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತೆ ಆಯಿತು. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಎಲ್ಲ ವಿದ್ವಾಂಸರಾಗಿರ್ತಕ್ಕಂತಹ ನೀವು ಇವತ್ತು ಇಲ್ಲಿಗೆ ಬಂದು ಅನೇಕ ವರ್ಷಗಳಿಂದ ಇಲ್ಲಿ ಈ ಶಂಕರ ಮಠದಲ್ಲಿ ಈ ಕಾರ್ಯಕ್ರಮವು ನಡೀತಾ ಇದೆ. ಇದರಲ್ಲಿ ವಿದ್ವಾಂಸರಾಗಿರ್ತಕ್ಕಂತಹ ನೀವೆಲ್ಲರೂ ಪ್ರತಿ ವರ್ಷ ಬಂದು ಭಾಗವಹಿಸ್ತಾ ಇದ್ದೀರಿ. ಇದು ತುಂಬ ಸಂತೋಷಕರವಾದಂತಹ ಒಂದು ವಿಷಯ. ಇದು ನಿರಂತರವಾಗಿ ಇದೇ ರೀತಿ ಪ್ರತಿ ವರ್ಷ ಇದೇ ರೀತಿ ನಡ್ಕೊಂಡು ಹೋಗಬೇಕು. ಎಲ್ಲರೂ ಸಹ ನೀವೆಲ್ಲರೂ ಸಹ ಇದರಲ್ಲಿ ಭಾಗವಹಿಸಬೇಕು.
ಇದು ಇದೇ ರೀತಿಯಾಗಿ ಪ್ರತಿ ವರ್ಷವೂ ಸಹ ವಿಶೇಷವಾಗಿ ಇಲ್ಲಿ ನಡೆಯುತ್ತೆ. ಅದರಲ್ಲೆಲ್ಲರೂ ಸಹ ಇದೇ ರೀತಿಯಾಗಿ ಭಾಗವಹಿಸಬೇಕು. ಯಾರು ಎಲ್ಲೆಲ್ಲಿದ್ದರೂ ಸಹ ಈ ಒಂದು ದಿವಸಕ್ಕೆ ಎಲ್ಲರೂ ಸಹ ಇಲ್ಲಿಗೆ ಬನ್ನಿ, ಇಲ್ಲಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅತ್ಯಂತ ಉತ್ಕೃಷ್ಟವಾದಂತಹ ಅವರ ಒಂದು ಕೃತಿಗಳು, ಆ ಕೃತಿಯನ್ನು ಕಲಿತುಕೊಳ್ಳುವುದು, ಆ ಕೃತಿಯನ್ನು ಹಾಡುವುದು ಅನ್ನೋದೇ ಒಂದು ತುಂಬ ಅದೃಷ್ಟವಾದಂತಹ ವಿಷಯ. ಅದೃಷ್ಟಶಾಲಿಗಳಿಗೆ ಮಾತ್ರವೇ ಅದು ಲಭ್ಯವಾಗುವಂತಹ ಒಂದು ವಿಷಯ. ಅದನ್ನು ಕಲಿತುಕೊಳ್ಳುವುದು, ಅದನ್ನು ಹಾಡುವುದು, ಅದನ್ನು ಶ್ರವಣ ಮಾಡುವುದು, ಇದೆಲ್ಲವೂ ಸಹ ತುಂಬ ಅದೃಷ್ಟಶಾಲಿಗಳಾಗಿರ್ತಕ್ಕಂಥವರಿಗೆ ಮಾತ್ರವೇ ಸಾಧ್ಯ. ಅಂತಹ ಅದೃಷ್ಟಶಾಲಿಗಳು ನೀವೆಲ್ಲರೂ ಸಹ ಆಗಿದ್ದೀರಿ. ಶಂಕರ ಭಗವತ್ಪಾದಾಚಾರ್ಯರು ಅವರು ಬರೆದಿರ್ತಕ್ಕಂತಹ ರಾಮಭುಜಂಗ ಸ್ತೋತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದ್ರೆ, ಶಿಲಾಪಿ ತ್ವದಂಘ್ರಿ ಕ್ಷಮಾಸಂಗಿರೇಣು ಪ್ರಸಾದಾಧಿ ಚೈತನ್ಯ ಮಾಧತ್ತ ರಾಮ ನರಸ್ತ್ವತ್ಪದದ್ವಂದ್ವ ಸೇವಾ ವಿಧಾನಾತ್ ಸುಚೈತನ್ಯಮೇತೀತಿ ಕಿಂಚಿತ್ರಮತ್ರ ಅಂತ ಒಂದು ಶ್ಲೋಕ ಇದೆ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಶಿಲಾಪಿ ಒಂದು ಶಿಲೆಯು ಅಂದ್ರೆ ನಿರ್ಜೀವವಾಗಿರ್ತಕ್ಕಂತಹ ಒಂದು ಶಿಲೆಯೂ ಸಹ ತ್ವದಂಘ್ರಿ ಕ್ಷಮಾಸಂಗಿರೇಣು ಪ್ರಸಾದಾತ್ ಚೈತನ್ಯ ಮಾಪ ಅಂತ. ಅಂದ್ರೆ ನಿನ್ನ ಪಾದ ಸ್ಪರ್ಶ, ಪಾದದ ಒಂದು ಧೂಳಿಯಿಂದ ಆ ಶಿಲೆ, ನಿರ್ಜೀವವಾಗಿರ್ತಕ್ಕಂತಹ ಒಂದು ಶಿಲೆ ಜೀವಭಾವವನ್ನು ಹೊಂದಿದೆ. ಅಂದ್ರೆ ಅವರು ಮನಸ್ಸಲ್ಲಿ ಅಹಲ್ಯಾದೇವಿಯ ಶಾಪ ವಿಮೋಚನವನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳಿದಂತಹ ಮಾತಿದೆ. ಈಗ ಒಂದು ನಿರ್ಜೀವವಾಗಿರ್ತಕ್ಕಂತಹ ಒಂದು ಶಿಲೆಯೂ ಸಹ ನಿನ್ನ ಪಾದದ ಧೂಳಿ ಕಣದಿಂದ, ಆ ಒಂದು ಕಣದ ಸಂಸ್ಪರ್ಶದಿಂದ ಅದು ಚೈತನ್ಯವನ್ನು ಹೊಂದಿತು ಅಂತಂದ ಮೇಲೆ, ಅಂದ್ರೆ ಇಲ್ಲಿ ಒಂದು ನಿರ್ಜೀವವಾಗಿರ್ತಕ್ಕಂತಹ ಶಿಲೆಯೇ ನಿನ್ನ ಪಾದ ಸ್ಪರ್ಶ, ಪಾದದ ಒಂದು ಧೂಳಿನ ಸ್ಪರ್ಶದಿಂದ ಒಂದು ಚೈತನ್ಯವನ್ನು ಹೊಂದಿದೆ ಅಂತಂದ ಮೇಲೆ, ಒಬ್ಬ ಚೈತನ್ಯಶಾಲಿ ಆಗಿರ್ತಕ್ಕಂತಹ ಮನುಷ್ಯ ನರಹ ಪದದ್ವಂದ್ವ ಸೇವಾ ವಿಧಾನ, ಮನುಷ್ಯನಾಗಿರ್ತಕ್ಕಂಥವನು ನಿನ್ನಲ್ಲಿ ಅಸಾಧಾರಣವಾದಂತಹ ಭಕ್ತಿಯನ್ನಿಟ್ಟುಕೊಂಡು ನಿನ್ನ ಆರಾಧನೆಯನ್ನು, ನಿನ್ನ ಸೇವನೆಯನ್ನು ಮಾಡಿದರೆ, ಆಗ ನಿನ್ನ ಸೇವೆಯನ್ನು ಮಾಡಿದರೆ ಅವನು ಸುಚೈತನ್ಯಮೇತಿ. ಇಲ್ಲಿ ಚೈತನ್ಯ, ಅದು ಸುಚೈತನ್ಯ. ಸುಚೈತನ್ಯ ಅಂತಂದ್ರೆ ಆ ಪರಬ್ರಹ್ಮ ಚೈತನ್ಯ ಅಂತ ಅರ್ಥ. ಶ್ರೀರಾಮಚಂದ್ರನ ಆರಾಧನೆಯನ್ನು ವಿಶೇಷವಾಗಿ ಮಾಡಿದರೆ ಅವನು ಆ ಪರಬ್ರಹ್ಮ ಭಾವವನ್ನು ಹೊಂದುತ್ತಾನೆ. ಪರಬ್ರಹ್ಮ ಭಾವ ಅಂದ್ರೆ ಮೋಕ್ಷವನ್ನು ಹೊಂದುತ್ತಾನೆ ಅನ್ನುವಂತಹ ವಿಷಯದಲ್ಲಿ ಆಶ್ಚರ್ಯ ಏನಿದೆ, ಹೇಳಬೇಕಾದ್ದೇನಿದೆ ಅಂತ ಅದರ ಅರ್ಥ. ಕಿಂಚಿತ್ರ ಮಾತ್ರ ಅಂತ ಹೇಳ್ತಾರೆ. ಅದರಿಂದ ಅಂದ್ರೆ ಶಂಕರರು ಹೇಳಿದಂತಹ ಆ ಒಂದು ಮಾತು ಏನಿದೆಯೋ ಅದಕ್ಕೆ ನಾವೊಂದು ವಿಶೇಷವಾದಂತಹ ಈ ಮಾತಿನಂತೆ ಇದಕ್ಕೆ ಯಾರು ಉದಾಹರಣೆ ಅಂತಂದ್ರೆ ನಮಗೆ ತ್ಯಾಗರಾಜ ಸ್ವಾಮಿಗಳು ಉದಾಹರಣೆ ಅನ್ನೋದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಶೇಷವಾಗಿ ಈ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಈ ಸಂಗೀತ ಮಾರ್ಗ ಇದು ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನು ಹೊಂದಲಿ. ಎಲ್ಲ ಮಕ್ಕಳು ಸಹ, ಎಲ್ಲ ತಂದೆ ತಾಯಿಗಳು ಸಹ ತಮ್ಮ ಮಕ್ಕಳನ್ನ ವಿಶೇಷವಾಗಿ ಈ ಸಂಗೀತ ವಿದ್ಯಾಭ್ಯಾಸಕ್ಕೆ ಕಳಿಸಬೇಕು. ಅವರ ಕೈಯಲ್ಲಿ ಆ ವಿದ್ಯಾಭ್ಯಾಸವನ್ನು ಮಾಡಿಸಬೇಕು. ಇದು ತುಂಬಾ ಅವಶ್ಯಕವಾದಂತಹ ಒಂದು ವಿಷಯ. ಈ ಒಂದು ಮಾರ್ಗವು ವಿಶೇಷವಾಗಿ ವೃದ್ಧಿಯನ್ನು ಹೊಂದಲಿ. ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಎಲ್ಲ ವಿದ್ವಾಂಸರಿಗೂ ಎಲ್ಲ ಭಕ್ತಜನರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡುತ್ತೇವೆ. ಹರ ನಮಃ ಪಾರ್ವತೀ ಪತಯೇ ಹರ